ಸೊ ಪಾನ್ ಕಾರ್ಡ್ ಅಲ್ಲಿ ನೀವು ಹೆಸರನ್ನ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಗೂಗಲ್ಗೆ ಬನ್ನಿ ಮತ್ತು ಇಲ್ಲಿ ಪಾನ್ ಕಾರ್ಡ್ ಕರೆಕ್ಷನ್ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಬರೆದು ಸರ್ಚ್ ಮಾಡಿದ್ರೆ ಮೊದಲನೇ ವೆಬ್ಸೈಟ್ ಬರುತ್ತೆ ನೋಡಿ, ಈ ಒಂದು ವೆಬ್ಸೈಟ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿದೆ. ಸೊ ಪಾನ್ ಕಾರ್ಡ್ ಸರ್ವಿಸಸ್ ಆನ್ಲೈನ್ ಅಂತ ಇದೆ ಮತ್ತು ಈ ವೆಬ್ಸೈಟ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. onlineservices.nsdl.com. ಸೊ ಈ ಒಂದು ವೆಬ್ಸೈಟ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ, ನೋಡ್ತಾ ಇರಬಹುದು. ನ್ಯೂ ಅಪ್ಲಿಕೇಶನ್ ಅಂತ ಇದೆ, ಹಾಗೇನೆ ರೆಸ್ಯೂಮ್ ಅಪ್ಲಿಕೇಶನ್ ಅಂತ ಇದೆ ವಿತ್ ಟೋಕನ್ ನಂಬರ್ ಅಂತ ಇಲ್ಲಿ ಮೆನ್ಷನ್ ಇರುವಂತದ್ದು. ಸೊ ಈ ಒಂದು ಟೋಕನ್ ನಂಬರ್ ನಿಮಗೆ ಇಲ್ಲಿರುವಂತಹ ಈ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ ನಂತರ ಸಿಗುತ್ತೆ. ಆ ಟೋಕನ್ ನಂಬರ್ ಅನ್ನ ನೀವು ಸೇವ್ ಮಾಡಿ ಇಟ್ಕೊಳ್ಬೇಕು. ಸೊ ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ. ಸೊ ಇವಾಗ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಸೆಲೆಕ್ಟ್ ಪಾನ್ ಅಪ್ಲಿಕೇಶನ್ ಟೈಪ್ ಅಂತ ಇರುವಂತದ್ದು. ಸೊ ಇಲ್ಲಿ ಎರಡು ಆಪ್ಷನ್ ಇದೆ, ನ್ಯೂ ಆರ್ ಚೇಂಜ್ ರಿಕ್ವೆಸ್ಟ್ ಅಂತ ಇದೆ. ಸೊ ಪ್ಲೀಸ್ ಸೆಲೆಕ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಈ ರೀತಿಯಾಗಿ ಮೂರು ಆಪ್ಷನ್ ಬರುತ್ತೆ. ಮೊದಲನೇದು ನ್ಯೂ ಪಾನ್ ಕಾರ್ಡ್ ಅಂತ ಹೇಳಿ. ಸೊ ಹೊಸ ಪಾನ್ ಕಾರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕು ಮತ್ತು ನೀವು ಇಂಡಿಯನ್ ಸಿಟಿಸನ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಆಪ್ಷನ್. ನೀವೇನಾದ್ರೂ ಫಾರಿನ್ ಸಿಟಿಸನ್ ಆಗಿದ್ದೀರಾ, ಹಾಗೇನೆ ಹೊಸ ಪಾನ್ ಕಾರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್, ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದಾದ್ರೆ ಮೂರನೇ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಪಾನ್ ಕಾರ್ಡ್ ಕರೆಕ್ಷನ್ ಅನ್ನ ಮಾಡಬೇಕಾಗಿರೋದ್ರಿಂದ ಈ ಮೂರನೇ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಅಪ್ಲಿಕೆಂಟ್ ಕ್ಯಾಟಗರಿ ಅಂತ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ತುಂಬಾನೇ ಆಪ್ಷನ್ ಬರುತ್ತೆ. ಸೊ ಇಂಡಿವಿಜುವಲ್ ಆಗಿರೋದ್ರಿಂದ ಇಲ್ಲಿ ನಾನು ಇಂಡಿವಿಜುವಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೆಂಟ್ ಇನ್ಫಾರ್ಮೇಶನ್ ಅಂತ ಇರುವಂತದ್ದು, ಇಲ್ಲಿ ನೀವು ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಈ ಒಂದು ಇನ್ಫಾರ್ಮೇಶನ್ ಏನಿದೆ ಪಾನ್ ಕಾರ್ಡ್ ಅಲ್ಲಿ ಹೇಗಿದೆಯೋ ಆ ರೀತಿಯಾಗಲ್ಲ, ನೆಕ್ಸ್ಟ್ ನಿಮ್ಗೆ ಪಾನ್ ಕಾರ್ಡ್ ಅಲ್ಲಿ ಮುಂದೆ ಯಾವ ರೀತಿಯಾಗಿ ಬೇಕೋ ಆ ಒಂದು ಡೀಟೇಲ್ ಅನ್ನ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಟೈಟಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಶ್ರೀ, ಶ್ರೀಮತಿ, ಹಾಗೇನೆ ಕುಮಾರಿ ಅಂತ ಇರುವಂತದ್ದು. ಸೊ ಇಲ್ಲಿ ಯಾವ ಆಪ್ಷನ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮೊದಲನೇದಾಗಿ ಲಾಸ್ಟ್ ನೇಮ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳತ್ತೆ, ಹಾಗೇನೆ ಫಸ್ಟ್ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಕೇಳತ್ತೆ, ಮಿಡಲ್ ನೇಮ್ ಅನ್ನ ಇಲ್ಲಿ. ಸೊ ನಿಮ್ಮ ಹೆಸರು ಬರ್ದು ಇಲ್ಲಿ ನಿಮ್ಮ ತಂದೆ ಹೆಸರು ಬರ್ದು ಇಲ್ಲಿ ನಿಮ್ಮ ಅಡ್ಡ ಹೆಸರನ್ನ ಅಥವಾ ಸರ್ ನೇಮ್ ಅನ್ನ ಏನ್ ಬರೀತೀರೋ ಆ ರೀತಿಯಾಗಿ ಬರೆಯೋದಲ್ಲ. ಸೊ ಫಸ್ಟ್ ನೇಮ್ ಇಲ್ಲಿದೆ, ಸೊ ಫಸ್ಟ್ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಸೊ ಅಕಸ್ಮಾತ್ ಆಗಿ ಫಸ್ಟ್ ನೇಮ್ ಅಷ್ಟೇನೆ ಇದೆ, ಮಿಡಲ್ ನೇಮ್ ಇಲ್ಲ, ಹಾಗೇನೆ ಸರ್ ನೇಮ್ ಕೂಡ ಇಲ್ಲ ಅನ್ನೋದಾದ್ರೆ ಇಲ್ಲಿ ನೀವು ಎಂಟ್ರಿ ಮಾಡಬಹುದು. ಸೊ ನಾನು ಇಲ್ಲಿ ಪೂರ್ತಿ ಡೀಟೇಲ್ ಅನ್ನ ಎಂಟ್ರಿ ಮಾಡ್ತೀನಿ ಇವಾಗ. ಇಷ್ಟ ಆದ ನಂತರ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ. ಯಾವ ಫಾರ್ಮೆಟ್ ಅಲ್ಲಿ ಅಂತ ಹೇಳಿದ್ರೆ ಮೊದಲು ಡೇಟ್ ಅನ್ನ ಬರೀಬೇಕು, ಇಲ್ಲಿದೆ ನೋಡಿ. ನಂತರ ಮಂತ್ ಅನ್ನ ಎಂಟ್ರಿ ಮಾಡಬೇಕು, ಆಮೇಲೆ ಇಯರ್ ಅನ್ನ ಎಂಟ್ರಿ ಮಾಡಬೇಕು. ಹಾಗೇನೆ ಈ ರೀತಿಯಾಗಿನೇ ಇದೇ ಫಾರ್ಮೆಟ್ ಅಲ್ಲೇ ಎಂಟ್ರಿ ಮಾಡಬೇಕಾಗಿರುತ್ತೆ. ಓಕೆ, ಡೇಟ್ ಆಫ್ ಬರ್ತ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಅನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಒಂದು ಇಮೇಲ್ ಅಡ್ರೆಸ್ ಅನ್ನು ಎಂಟ್ರಿ ಮಾಡಿ, ಹಾಗೇನೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಇವೆರಡನ್ನು ಇವಾಗ ನಾನು ಕ್ವಿಕ್ ಆಗಿ ಎಂಟ್ರಿ ಮಾಡ್ಕೊಳ್ತೀನಿ. ಹಾಗೇನೆ ಪಾನ್ ಕಾರ್ಡ್ ನಂಬರ್ ಅನ್ನು ಕೂಡ ಎಂಟ್ರಿ ಮಾಡಬೇಕು. ಇದಾದ ನಂತರ ವೆದರ್ ಇಂಡಿಯನ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಇದೆ, ಇಲ್ಲಿ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೇನೆ ಇಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ ನೋಡಿ, ಇದನ್ನ ಟಿಕ್ ಮಾಡ್ಕೊಳ್ಳಿ. ಹಾಗೇನೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಬೇಕಿದ್ರೂ ಸೆಲೆಕ್ಟ್ ಮಾಡಬಹುದು. ನಾನು ಇಂಗ್ಲಿಷ್ ಅನ್ನೇ ಇಡ್ತಾ ಇದ್ದೀನಿ. ಇದಾದ ನಂತರ ವ್ಯಾಲಿಡೇಟ್ ರೀಕ್ಯಾಪ್ಚಾ ಅಂತ ಇದೆ ನೋಡಿ, ಇದರಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಗೇನೆ ಎಲ್ಲ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದಿರಲ್ವಾ, ಅದನ್ನ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಒಂದು ಪೇಜ್ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇರಬಹುದು, ಯಾಕೆಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಟೋಕನ್ ನಂಬರ್ ಅಂತ ಸಿಗುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ತಾ ಇರಬಹುದು ಟೋಕನ್ ನಂಬರ್ ಅಂತ ಇದೆ. ಸೊ ಈ ಒಂದು ನಂಬರ್ ಇಂದ ಏನು ಯೂಸ್ ಅಂತ ಹೇಳಿದ್ರೆ, ನೀವು ಈ ರೀತಿಗೆ ಅಪ್ಲೈ ಮಾಡುವಾಗ ಏನೋ ಒಂದು ಸಮಸ್ಯೆ ಆಯ್ತು, ಫಾರ್ ಎಕ್ಸಾಂಪಲ್ ಲಾಗ್ಔಟ್ ಆಯ್ತು ಅಥವಾ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯ್ತು ಅನ್ನೋದಾದ್ರೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಅಪ್ಲೈ ಕೂಡ ಮಾಡಬೇಕು ಅಂತ ಹೇಳಿದ್ರೆ ಟೋಕನ್ ನಂಬರ್ ಇರುತ್ತೆ. ಸೊ ಟೋಕನ್ ನಂಬರ್ ಇದ್ರೆ ನೀವು ಎಲ್ಲಿ ತನಕ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಿದಿರೋ ಆ ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡು ಅಲ್ಲಿಂದನೇ ಮುಂದುವರಿಯಬಹುದು. ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಶುರು ಮಾಡಬೇಕಾಗಿರತ್ತೆ. ಸೊ ಹೀಗಾಗಿನೇ ಈ ಟೋಕನ್ ನಂಬರ್ ಅನ್ನ ಒಂದ್ ಕಡೆ ಬರೆದಿಟ್ಕೊಂಡಿರಿ. ಇದಾದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗಿದೆ, ನೋಡ್ತಾ ಇರಬಹುದು. ಇಲ್ಲಿ 4 ಸ್ಟೆಪ್ ಗಳು ಇರ್ತವೆ. ಗೈಡ್ಲೈನ್ಸ್ ಅದು ಕಂಪ್ಲೀಟ್ ಆಗಿದೆ, ರೈಟ್ ಟಿಕ್ ಬಂದಿದೆ. ನಂತರ ಪರ್ಸನಲ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕು, ಹಾಗೇನೆ ಕಾಂಟ್ಯಾಕ್ಟ್ ಅಂಡ್ ಅದರ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕು. ನಂತರ ಡಾಕ್ಯುಮೆಂಟ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಇವಾಗ ಗೈಡ್ಲೈನ್ಸ್ ಅನ್ನ ಈ ಒಂದು ಸ್ಟೆಪ್ ಅನ್ನ ನಾವು ಕಂಪ್ಲೀಟ್ ಮಾಡಿ ಆಗಿದೆ. ಸೊ ಹೀಗಾಗಿ ಇವಾಗ ಸೇವ್ ಡ್ರಾಫ್ಟ್ ಅಂತ ಇಲ್ಲೊಂದು ಆಪ್ಷನ್ ಇದೆ ಮೂಲೆಯಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಏನೆಲ್ಲ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದೀವೋ ಅದು ಸೇವ್ ಆಗಿರುತ್ತೆ. ಸೊ ಟೋಕನ್ ನಂಬರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಅಲ್ಲಿಂದನೇ ಕಂಟಿನ್ಯೂ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಮತ್ತೆ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಹೀಗಾಗಿ ಸೇವ್ ಡ್ರಾಪ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಒಂದೊಂದೇ ಸ್ಟೆಪ್ ಕಂಪ್ಲೀಟ್ ಆದ ನಂತರ. ಸೊ ಇವಾಗ ಈ ಸ್ಟೆಪ್ ಕಂಪ್ಲೀಟ್ ಆಯ್ತು, ಸೇವ್ ಡ್ರಾಫ್ಟ್ ಅಂತ ಕೊಟ್ಟಿದ್ದೀನಿ. ಇದಾದ ನಂತರ ಪರ್ಸನಲ್ ಡೀಟೇಲ್ ಅನ್ನ ಎಂಟ್ರಿ ಮಾಡಿ ಆದ ನಂತರ ಇನ್ನೊಂದ್ಸಲ ಕ್ಲಿಕ್ ಮಾಡ್ಕೊಳ್ಳೋದು, ಇದೇ ರೀತಿಯಾಗಿ ಮುಂದುವರಿಸಬೇಕಾಗಿರುತ್ತೆ. ಸೊ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ 3 ಆಪ್ಷನ್ ಇದೆ, ನೋಡ್ತಾ ಇರಬಹುದು. ಮೊದಲನೇದು ಸಬ್ಮಿಟ್ ಡಿಜಿಟಲಿ ಥ್ರೂ ಇ KYC ಅಂಡ್ ಇ ಸೈನ್ ಪೇಪರ್ಲೆಸ್, ಇದು ಆಪ್ಷನ್ ಆಗಿರುತ್ತೆ.
ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರು ಇರುತ್ತೋ ಅದನ್ನ ನೀವು ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಹಾಗೇನೆ ಪಾನ್ ಕಾರ್ಡ್ ಅಲ್ಲೂ ಕೂಡ ತರಿಸಬೇಕು ಅಂತ ಹೇಳಿದ್ರೆ ಅಥವಾ ಆ ರೀತಿಯಾಗಿ ಅದರಲ್ಲಿ ನೀವು ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡ್ತೀವಿ ಅನ್ನೋದಾದ್ರೆ ಅಂದ್ರೆ ಫೋಟೋಸ್ ಅನ್ನ ಆಗಿರಬಹುದು, ಅಂದ್ರೆ ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ಫೋಟೋನ ಚೇಂಜ್ ಮಾಡಬೇಕು, ಹಾಗೇನೆ ಸೈನ್ ಅನ್ನ ಎಂಟ್ರಿ ಮಾಡಬೇಕು, ಜೊತೆಗೆ ಹೆಸರು ನಿಮ್ಗೆ ಹೇಗ್ ಬೇಕೋ ಆ ರೀತಿಯಾಗಿ ನೀವು ಎಂಟ್ರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಫಿಸಿಕಲ್ ಡಾಕ್ಯುಮೆಂಟ್ ಅನ್ನ ಯೂಸ್ ಮಾಡಿ ನೀವು ಅಪ್ಲೈ ಮಾಡ್ತೀರಾ ಅನ್ನೋದಾದ್ರೆ ಮೂರನೇ ಆಪ್ಷನ್. ಸೊ ಬೆಟರ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಆಗಿರುತ್ತೆ, ಅದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಆಪ್ಷನ್ ಅನ್ನ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೆಕೆಂಡ್ ಆಪ್ಷನ್ ನೀವು ಇಲ್ಲಿ ನೋಡ್ತಾ ಇರಬಹುದು, ವೆದರ್ ಫಿಸಿಕಲ್ ಪಾನ್ ಕಾರ್ಡ್ ಇಸ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದೆ. ಸೊ ಫಿಸಿಕಲ್ ಆಗಿ ಒಂದು ಪಾನ್ ಕಾರ್ಡ್ ನಿಮಗೆ ಬೇಕಾ ಬೇಡವಾ ಅಂತ ಕೇಳ್ತಾ ಇದೆ. ಬೇಕು, ಎಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆಗಿದೆ. ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿ ನಿಮ್ಮ ಪಾನ್ ನಂಬರ್ ಏನಿದೆ ಅದು ಇಲ್ಲಿ ಆಟೋಮೆಟಿಕ್ ಆಗಿನೇ ಬಂದಿರುತ್ತೆ. ಈಗಾಗಲೇ ಎಂಟ್ರಿ ಮಾಡಿರ್ತಿರಲ್ವಾ, ಸೊ ಹೀಗಾಗಿ ಅದು ಕಂಟಿನ್ಯೂ ಆಗಿರುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೇನೆ ಇಲ್ಲಿ ಎಂಟರ್ ಆಧಾರ್ ಲಾಸ್ಟ್ 4 ಡಿಜಿಟ್ ಅಂತ ಇದೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೊನೆಯ 4 ನಂಬರ್ ಇರುತ್ತಲ್ವಾ, ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರತ್ತೆ. ಸೊ ಆ ನಂಬರ್ ಅನ್ನ ಇಲ್ಲಿ ನಾನು ಇವಾಗ ಎಂಟ್ರಿ ಮಾಡಿದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಬಾಕ್ಸ್ ಇದೆ ಟಿಕ್ ಅಂತ. ಸೊ ಇಲ್ಲಿ ಇನ್ನೊಂದು ಬಾಕ್ಸ್ ಇದೆ, ಇದನ್ನ ಕೂಡ ನೀವು ಟಿಕ್ ಮಾಡಬೇಕಾಗಿರತ್ತೆ. ಸೊ ಟಿಕ್ ಮಾಡ್ಕೊಳ್ಳಿ. ಹಾಗೇನೆ ನೇಮ್ ಆಸ್ ಫರ್ ಆಧಾರ್ ಅಂತ ಇರುವಂತದ್ದು, ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಹೇಗಿದೆಯೋ ಅದೇ ರೀತಿಯಾಗಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರತ್ತೆ ನಿಮ್ಮ ಹೆಸರನ್ನ. ಓಕೆ, ಇವಾಗ ಹೆಸರನ್ನ ಕೂಡ ಎಂಟ್ರಿ ಮಾಡಿ ಆಯ್ತು. ನೆಕ್ಸ್ಟ್ ನೋಡ್ತಾ ಇರಬಹುದು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ನಂಬರ್ ಅಂತ ಇದೆ. ಸೊ ಇದನ್ನ ಎಂಟ್ರಿ ಮಾಡೋ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ, ಅವಾಗ ಈ ರೀತಿಯಾಗಿ ಆಪ್ಷನ್ ಸಿಗುತ್ತೆ. ಫುಲ್ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತ ಇರುವಂತದ್ದು. ಸೊ ಇದನ್ನ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಆದ್ಮೇಲೆ ಪಾನ್ ಕಾರ್ಡ್ ಅಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಹೆಸರು ಬೇಕೋ ಆ ರೀತಿಯಾಗಿನೇ ಇಲ್ಲಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬಂದಿರುತ್ತೆ ನೋಡ್ತಾ ಇರಬಹುದು, ಈ ರೀತಿಯಾಗಿ ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ಹೆಸರು ಬರುತ್ತೆ. ಸೊ ಅದಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಬೇಕಾ ಬೇಡವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಆ ರೀತಿಯಾಗಿ ಬೇಡ, ಬೇರೆ ರೀತಿಯಾಗಿ ಬೇಕು ಅನ್ನೋದಾದ್ರೆ ಇಲ್ಲಿ ಅದನ್ನ ಎಡಿಟ್ ಮಾಡಬೇಕಾಗಿರುತ್ತೆ. ಸರ್ ನೇಮ್, ಫಸ್ಟ್ ನೇಮ್, ಹಾಗೆ ಮಿಡಲ್ ನೇಮ್ ಇದೆಯಲ್ವಾ, ಇಲ್ಲಿ ಅದನ್ನ ನೀವು ಎಡಿಟ್ ಮಾಡಬಹುದು. ಬಟ್ ಇದೆಲ್ಲ ಕರೆಕ್ಟ್ ಆಗೇನೆ ಇದೆ. ಸೊ ಹೀಗಾಗಿ ನಾನು ಇದನ್ನ ಚೇಂಜ್ ಮಾಡ್ತಾ ಇಲ್ಲ. ಹಾಗೇನೆ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟಿಕ್ ಮಾಡಿ ಅದನ್ನ. ಹಾಗೇನೆ ಜೆಂಡರ್ ಅಂತ ಇದೆ, ಇದನ್ನ ಕೂಡ ಟಿಕ್ ಮಾಡಿ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಇರುತ್ತೆ. ಇಲ್ಲಿ ನೀವು ಮೇಲಾ, ಫಿಮೇಲಾ ಅಥವಾ ಟ್ರಾನ್ಸ್ಜೆಂಡರ್ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟಾದ ನಂತರ ನೆಕ್ಸ್ಟ್ ನೋಡ್ತಾ ಇರಬಹುದು ಫೋಟೋ ಮಿಸ್ ಮ್ಯಾಚ್ ಅಂತ ಇದೆ, ಹಾಗೇನೆ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಇರುವಂತದ್ದು, ಹಾಗೇನೆ ಲಾಸ್ಟ್ ಆಪ್ಷನ್ ಇದೆ. ಸೊ ಇವೆರಡು ಏನಂತ ಹೇಳಿದ್ರೆ, ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ರೀತಿನಲ್ಲೇನೆ ಫೋಟೋ ಬೇಕು ಅಂತ ಹೇಳಿದ್ರೆ ಇದನ್ನ ಬೇಕಿದ್ರೆ ನೀವು ಅನ್ಟಿಕ್ ಮಾಡಬಹುದು. ಬಟ್ ನಾನು ಇದನ್ನ ಟಿಕ್ ಇಡ್ತಾ ಇದ್ದೀನಿ, ಯಾಕಂತಂದ್ರೆ ಮ್ಯಾನುವಲ್ ಆಗಿ ನಾನು ಫೋಟೋನ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಅಷ್ಟು ಕ್ಲಿಯರ್ ಆಗಿ ಬರೋದಿಲ್ಲ, ನಿಮ್ಗೆ ಗೊತ್ತೇ ಇದೆ. ಸೊ ಪಾನ್ ಕಾರ್ಡ್ ಅಲ್ಲಿ ಬೆಟರ್ ಆಗಿ ಬರುತ್ತೆ, ಹೀಗಾಗಿ ಇದನ್ನ ಟಿಕ್ ಮಾಡಿದೀನಿ. ಇಲ್ಲಿ ಸಿಗ್ನೇಚರ್ ಅನ್ನು ಕೂಡ ಟಿಕ್ ಮಾಡಿದೀನಿ. ಹಾಗೇನೆ ಡೀಟೇಲ್ಸ್ ಆಫ್ ದ ಫ್ಯಾರಟ್ಸ್ ಅಂತ ಇದೆ. ಸೊ ನೇಮ್ ಕರೆಕ್ಷನ್ ಅನ್ನ ಮಾಡೋದಾಗಿರೋದ್ರಿಂದ ಇದನ್ನ ಕೂಡ ನಾನು ಇಲ್ಲಿ ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಕೂಡ ಟಿಕ್ ಮಾಡ್ಕೊಳ್ಳಿ, ಮರಿದೇನೆ. ಸೊ ಇಷ್ಟಾದ ನಂತರ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಆಪ್ಷನ್ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ ಇದು ಸಿಂಗಲ್ ಪ್ಯಾರೆಂಟ್ ಆಗಿದ್ರೆ ಆ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ನೋ ಅಂತಾನೆ ಸೆಲೆಕ್ಟ್ ಮಾಡಿದೀನಿ. ನಂತರ ಫಾದರ್ ನೇಮ್ ಅಂತ ಇರುವಂತದ್ದು, ಇದಾದ ನಂತರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇವನ್ ಮ್ಯಾರಿಡ್ ವುಮೆನ್ ಶುಡ್ ಫಿಲ್ ಇನ್ ಫಾದರ್ಸ್ ನೇಮ್ ಓನ್ಲಿ ಅಂತ ಇರುವಂತದ್ದು. ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಕೂಡ ಇಲ್ಲಿ ತಂದೆ ಹೆಸರನ್ನ ಎಂಟ್ರಿ ಮಾಡಬೇಕು, ಗಂಡನ ಹೆಸರನ್ನ ಅಲ್ಲ. ಸೊ ಅದನ್ನ ಅವರು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಪೂರ್ತಿ ಹೆಸರು ಬೇಕಿದ್ರೆ ಅದನ್ನ ಬೇಕಿದ್ರು ನೀವು ಇಲ್ಲಿ ಎಂಟ್ರಿ ಮಾಡಬಹುದು. ಅಂದ್ರೆ ಫಾದರ್ ನ ಫಸ್ಟ್ ನೇಮ್ ಅನ್ನ ಎಂಟ್ರಿ ಮಾಡಿ, ಅವರ ಮಿಡಲ್ ನೇಮ್ ಅನ್ನ ಅಂದ್ರೆ ನಿಮ್ಮ ಅಜ್ಜನ ಹೆಸರನ್ನ ಎಂಟ್ರಿ ಮಾಡಿ, ಹಾಗೇನೆ ಸರ್ ನೇಮ್ ಅನ್ನ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬಹುದು. ಸೊ ಇಲ್ಲಿ ನಿಮ್ಮ ಫಾದರ್ ನೇಮ್ ಏನಿದೆ ಅದು ಕೇವಲ ಫಸ್ಟ್ ನೇಮ್ ಅಷ್ಟೇನೆ ಇದೆ ಅನ್ನೋದಾದ್ರೆ ಅದನ್ನ ಎಂಟ್ರಿ ಮಾಡಬಾರ್ದು. ಫಸ್ಟ್ ನೇಮ್ ಕೇವಲ ಫಸ್ಟ್ ನೇಮ್ ಅಷ್ಟೇನೆ ಇದೆ ಅನ್ನೋದಾದ್ರೆ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸರ್ ನೇಮ್ ಅನ್ನುವಂತಹ ಜಾಗದಲ್ಲಿ ವರ್ಡ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ನಿಮ್ಮ ತಂದೆ ಹೆಸರು ಮಾತ್ರನೇ ಇದೆ, ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಕೇವಲ ತಂದೆ ಹೆಸರು ಮಾತ್ರನೇ ಇದೆ ಅನ್ನೋದಾದ್ರೆ, ತಂದೆಯ ಪೂರ್ತಿ ಹೆಸರು ಇಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಸರನ್ನ ಈ ಒಂದು ಪ್ಲೇಸ್ ಅಲ್ಲಿ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಯಾಕೆ ಅಂತ ಇಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ಈ ಒಂದು ಹೆಸರೇನ್ ಬರ್ದಿದ್ದಾರೆ, ಫಾದರ್ ಲಾಸ್ಟ್ ನೇಮ್ ಹಾಗೇನೆ ಸರ್ ನೇಮ್ ಅಂತ ಹೇಳಿ. ಸೊ ಇಲ್ಲಿ ಈ ರೀತಿಯಾಗಿ ಒಂದು ರೆಡ್ ಆಗಿ ಒಂದು ಸ್ಟಾರ್ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿದ್ರೆ ಆ ಪ್ಲೇಸ್ ಅನ್ನ ಫಿಲ್ ಮಾಡ್ಲೇಬೇಕು ಅಂತ ಅರ್ಥ. ಸೊ ಹೀಗಾಗಿ ನಿಮ್ಮ ತಂದೆ ಹೆಸರು ಮಾತ್ರನೇ ಇದ್ರೆ ಅದನ್ನ ಫಸ್ಟ್ ನೇಮ್ ಜಾಗದಲ್ಲಿ ಎಂಟ್ರಿ ಮಾಡೋ ಬದಲಾಗಿ ಈ ಒಂದು ಹೆಸರೇನಿದೆ ಸರ್ ನೇಮ್ ಅನ್ನುವಂತಹ ಜಾಗ, ಸೊ ಅಲ್ಲಿ ನೀವು ಅದನ್ನ ಎಂಟ್ರಿ ಮಾಡಿದ್ರೆ ಅವಾಗ ನೀವು ಫಾರ್ಮ್ ಅನ್ನ ಫಿಲ್ ಮಾಡೋದಕ್ಕೆ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆದ್ರೆ ಕೊನೆಯ ಒಂದು ಸ್ಟೆಪ್ ಏನಿದೆ ಅದನ್ನ ಕ್ಲಿಯರ್ ಮಾಡುವಂತಹ ಅಥವಾ ಅದನ್ನ ಸಬ್ಮಿಟ್ ಮಾಡುವಂತಹ ಸಮಯದಲ್ಲಿ ಈ ಒಂದು ಪ್ಲೇಸ್ ಅನ್ನ ಫಿಲ್ ಮಾಡ್ಲಿಕ್ಕೆ ಕೇಳತ್ತೆ. ಸೊ ಹೀಗಾಗಿ ನಿಮ್ಮ ತಂದೆ ಹೆಸರನ್ನ ಈ ಪ್ಲೇಸ್ ಅಲ್ಲಿ ಎಂಟ್ರಿ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ಹೆಸರು ಮತ್ತೆ ಅವರ ಸರ್ ನೇಮ್ ಎರಡೂ ಕೂಡ ಆಧಾರ್ ಕಾರ್ಡ್ ಅಲ್ಲಿ ಇದೆ ಅನ್ನೋದಾದ್ರೆ ತಂದೆ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿ, ಸರ್ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಬಹುದು. ಸರ್ ನೇಮ್ ಇಲ್ಲ ಅನ್ನೋದಾದ್ರೆ ನೇರವಾಗಿ ಅವರ ಹೆಸರನ್ನ ಇಲ್ಲೇನೆ ಎಂಟ್ರಿ ಮಾಡಿ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ
ಮದರ್ ನೇಮ್ ಅಂತ ಬರುತ್ತೆ. ಸೊ ಇದು ಆಪ್ಷನಲ್ ಆಗಿದೆ, ಬೇಕಿದ್ರೆ ಎಂಟ್ರಿ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ನಾನು ಎಂಟ್ರಿ ಮಾಡ್ತಾ ಇಲ್ಲ. ಹಾಗೇನೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಪೇರೆಂಟ್ಸ್ ನೇಮ್ ಟು ಬಿ ಪ್ರಿಂಟೆಡ್ ಆನ್ ದ ಪಾನ್ ಕಾರ್ಡ್ ಅಂತ ಇದೆ. ತಂದೆ ಹೆಸರು ಪಾನ್ ಕಾರ್ಡ್ ಅಲ್ಲಿ ಬೇಕಾ ಅಥವಾ ತಾಯಿ ಹೆಸರ ಅಂತ ಕೇಳ್ತಾ ಇದೆ. ನಾನಿಲ್ಲಿ ಫಾದರ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಾಯ್ತು. ಸೊ ಇವಾಗ ನೋಡ್ತಾ ಇರಬಹುದು, ಸೊ ಇಲ್ಲಿರುವಂತಹ ಸೇವ್ ಡ್ರಾಫ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೀಟೇಲ್ಸ್ ಅನ್ನ ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರಬಹುದು ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ, ಹಾಗೇನೆ ಈ ಒಂದು ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ನೆಕ್ಸ್ಟ್ ಇನ್ನೆರಡು ಸ್ಟೆಪ್ ಗಳಿದಾವೆ, ಅದನ್ನು ಕೂಡ ಕ್ವಿಕ್ ಆಗಿ ಕಂಪ್ಲೀಟ್ ಮಾಡೋಣ. ಸೊ ಅಡ್ರೆಸ್ ಆಫ್ ಕಮ್ಯುನಿಕೇಶನ್ ಅಂತ ಇಲ್ಲೊಂದು ಆಪ್ಷನ್ ಇದೆ ನೋಡ್ತಾ ಇರಬಹುದು. ಸೊ ಇದರಲ್ಲಿ ನೀವು ಆಫೀಸ್ ಅಡ್ರೆಸ್ ಅನ್ನು ಬೇಕಿದ್ರು ಕೊಡಬಹುದು ಅಥವಾ ರೆಸಿಡೆನ್ಸ್ ಅಡ್ರೆಸ್ ಅನ್ನು ಕೂಡ ಕೊಡಬಹುದು, ನಿಮ್ಮ ಮನೆ ಅಡ್ರೆಸ್. ಸೊ ಮನೆ ಅಡ್ರೆಸ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ, ಈ ಒಂದು ಆಪ್ಷನ್. ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ. ಸೊ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಇದು ಆಧಾರ್ ಕಾರ್ಡ್ ಅಲ್ಲಿ ಹೇಗಿದೆಯೋ ಹಾಗೇನೆ ಎಂಟ್ರಿ ಮಾಡಿದ್ರೆ ಇನ್ನೂ ಕೂಡ ಬೆಟರ್. ಸೊ ಈ ಒಂದು ಜಾಗದಲ್ಲಿ ಮನೆ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಹಾಗೇನೆ ಇಲ್ಲಿ ವಿಲೇಜ್ ಹೆಸರನ್ನ ನೀವು ಎಂಟ್ರಿ ಮಾಡಬಹುದು, ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಅಲ್ಲಿ ನೀವು ಇದೀರಾ ಅಂತ ಹೇಳಿದ್ರೆ ಆ ಒಂದು ಬಿಲ್ಡಿಂಗ್ ನ ಹೆಸರನ್ನ ಎಂಟ್ರಿ ಮಾಡಬಹುದು. ಇದಾದ ನಂತರ ಯಾವ ಒಂದು ರೋಡ್, ಸ್ಟ್ರೀಟ್, ಲೇನ್ ಅಥವಾ ಪೋಸ್ಟ್ ಆಫೀಸ್ ನ ಡೀಟೇಲ್ ಅನ್ನ ಎಂಟ್ರಿ ಮಾಡಿ. ಇದಾದ ನಂತರ ಏರಿಯಾ, ಲೊಕ್ಯಾಲಿಟಿ, ತಾಲೂಕು, ಸಬ್ ಡಿವಿಷನ್ ಅದನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಟೌನ್ ಅಥವಾ ಡಿಸ್ಟ್ರಿಕ್ಟ್, ಸಿಟಿ ಇದನ್ನ ಎಂಟ್ರಿ ಮಾಡಬೇಕು. ಇದಾದ ನಂತರ ಕಂಟ್ರಿ, ಹಾಗೇನೆ ಇಲ್ಲಿ ಸ್ಟೇಟ್ ಹಾಗೇನೆ ಯೂನಿಯನ್ ಟೆರಿಟರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಈ ಜಿಪ್ ಕೋಡ್ ಏನಿದೆ ಇದನ್ನ ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಿದ್ರೆ ಸಾಕು. ಸೊ ಇವಿಷ್ಟು ಡೀಟೇಲ್ ಅನ್ನ ಇವಾಗ ನಾನು ಕ್ವಿಕ್ ಆಗಿ ಫಿಲ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಇಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ನಾನು ಸರಿಯಾಗಿ ಫಿಲ್ ಮಾಡ್ಕೊಂಡು ಆಗಿದೆ. ಇದನ್ನ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರತ್ತೆ ಇದು. ಸೊ ಇಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಕ್ಲಿಯರ್ ಆಗಿನೇ ಎಲ್ಲ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದೀರಾ ಅಂತ ಹೇಳಿ ನೀವು ಕನ್ಫರ್ಮ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ ಗೆ ಹೋಗಿ. ಸೊ ಇಲ್ಲಿ ಎರಡು ಆಪ್ಷನ್ ಗಳಿದಾವೆ. ಇಫ್ ಯು ಡಿಸರ್ವ್ ಟು ಅಪ್ಡೇಟ್ ಯುವರ್ ಅದರ್ ಅಡ್ರೆಸ್, ಗಿವ್ ರಿಕ್ವೈರ್ಡ್ ಡೀಟೇಲ್ಸ್ ಅಂಡ್ ಸಬ್ಮಿಟ್ ಪ್ರೂಫ್ ಆಫ್ ಅದರ್ ಅಡ್ರೆಸ್ ಅಂತ ಇರುವಂತದ್ದು. ಸೊ ಇದನ್ನ ನೀವು ಟಿಕ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಾಗೇನೆ ಸೆಕೆಂಡ್ ಆಪ್ಷನ್ ನೋಡ್ತಾ ಇರಬಹುದು, ಟೆಲಿಫೋನ್ ನಂಬರ್ ಅಂಡ್ ಇಮೇಲ್ ID ಡೀಟೇಲ್ಸ್ ಅಂತ ಇರುವಂತದ್ದು. ಸೊ ಇಲ್ಲಿ ಇದನ್ನ ನೀವು ಟಿಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಬಟ್ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಕಂಟ್ರಿ ಕೋಡ್ ಅಂತ ಹೇಳಿ. ಸೊ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಇಂಡಿಯಾ ಅಂತ ಬರ್ತಾ ಇದೆ, ಹಾಗೇನೆ ನಿಮ್ಮ ಟೆಲಿಫೋನ್ ನಂಬರ್ ಏನಿದೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆಲ್ರೆಡಿ ನೀವು ಎಂಟ್ರಿ ಮಾಡಿರ್ತೀರಾ, ಸೊ ಹೀಗಾಗಿ. ಹಾಗೇನೆ ಇಮೇಲ್ ಅಡ್ರೆಸ್ ಕೂಡ ಎಂಟ್ರಿ ಮಾಡಿರ್ತೀರಾ, ಸೊ ಅದು ಕೂಡ ಇಲ್ಲಿ ಬಂದಿರುತ್ತೆ. ಹೊಸದಾಗಿ ನೀವು ಟೆಲಿಫೋನ್ ನಂಬರ್ ಅಥವಾ ಇಮೇಲ್ ID ನ ಎಂಟ್ರಿ ಮಾಡಬೇಕು ಅನ್ನೋದಾದ್ರೆ ಮಾತ್ರ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದರ ಅವಶ್ಯಕತೆ ಏನಿಲ್ಲ, ಇವೆರಡನ್ನ ಹಾಗೇನೆ ಬಿಡಿ, ಟಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಿಷ್ಟು ಡೀಟೇಲ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಿ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ಮೆನ್ಷನ್ ಅದರ್ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಇದೆ ನೋಡಿ. ಸೊ ನಿಮ್ಮ ಹತ್ರ ಏನಾದ್ರು ಪಾನ್ ಕಾರ್ಡ್, ಬೇರೆ ಒಂದು ಪಾನ್ ಕಾರ್ಡ್ ಇದ್ರೆ ಅದನ್ನ ಎಂಟ್ರಿ ಮಾಡಬೇಕು. ಸೊ ಒಂದೇ ನಂಬರ್ ಸಿಗುತ್ತೆ, ಸೊ ಬೇರೆ ಪಾನ್ ಕಾರ್ಡ್ ಅನ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವೇನಾದ್ರೂ ಬೇರೆ ಒಂದು ಕಂಟ್ರಿನಲ್ಲಿ ಇದ್ದು ಅಲ್ಲೇನಾದ್ರೂ ಪಾನ್ ಕಾರ್ಡ್ ನ ರೀತಿನಲ್ಲಿ ಇರುವಂತಹ ನಂಬರ್ಸ್ ಗಳು ನಿಮ್ಗಿದ್ರೆ ಮಾತ್ರ, ಪರ್ಮನೆಂಟ್ ಅಕೌಂಟ್ ನಂಬರ್ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಮಾತ್ರ, ಸೊ ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಹತ್ರ ಏನಾದ್ರು 2 ಪಾನ್ ಕಾರ್ಡ್ ಇದೆ, ಆ ರೀತಿಯಾಗಿದ್ರೆ ಮಾತ್ರ ಈ ಒಂದು ಆಪ್ಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿರೋದು. ಇಲ್ಲ ಅಂತ ಹೇಳಿದ್ರೆ ಇದ್ರ ಅವಶ್ಯಕತೆ ಏನಿಲ್ಲ. ನೀವು ಸಿಂಪಲ್ ಆಗಿ ಇದನ್ನ ಸ್ಕಿಪ್ ಮಾಡಿ ಅಷ್ಟೇನೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ 3 ಸ್ಟೆಪ್ ಕೂಡ ಕಂಪ್ಲೀಟ್ ಆಯ್ತು. ಸೇವ್ ಡ್ರಾಫ್ಟ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಅನ್ನ. ಆಟೋಮೆಟಿಕ್ ಆಗಿನೇ ಸೇವ್ ಆಗ್ತಾ ಇರುತ್ತೆ, ಬಟ್ ಸೇಫ್ಟಿಗೋಸ್ಕರ ನೀವು ಸೇವ್ ಡ್ರಾಫ್ಟ್ ಅನ್ನ ಇನ್ನೊಂದ್ಸಲ ಕೊಟ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಸೊ ಹೀಗಾಗಿ ನಾನು ಪ್ರತಿ ಸಲ ಸೇವ್ ಡ್ರಾಫ್ಟ್ ಅನ್ನ ಕೊಡ್ತಾ ಇದ್ದೀನಿ. ಅರ್ಧ ಡೀಟೇಲ್ ಎಂಟ್ರಿ ಮಾಡಿದಾಗ ಕೂಡ ಸೇವ್ ಡ್ರಾಫ್ಟ್ ಅನ್ನ ನೀವು ಕೊಡಬಹುದು, ಪೂರ್ತಿ ಡೀಟೇಲ್ ಎಂಟ್ರಿ ಮಾಡಿದ್ಮೇಲೆ ಕೊಡ್ಬೇಕಂತ ಏನಿಲ್ಲ. ಇನ್ನು ನೆಕ್ಸ್ಟ್ ಈ ಒಂದು ವಿಷಯಕ್ಕೆ ಬರೋದಾದ್ರೆ, ಅಂದ್ರೆ 4ನೇ ಆಪ್ಷನ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡುವಂತಹ ವಿಷಯಕ್ಕೆ ಬರೋದಾದ್ರೆ, ಸೊ ಇಲ್ಲಿ ಈ ಒಂದು ಸ್ಟೆಪ್ ಏನಿದೆ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಏನೆ. ಸೊ ಹೀಗಾಗಿ ಎಲ್ಲ ಸ್ಟೆಪ್ ಅನ್ನು ಕೂಡ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ವಿ ಹ್ಯಾವ್ ಎನ್ಕ್ಲೋಸ್ಡ್ ಅಂತ ಇರುವಂತದ್ದು. ಸೊ ನಾವು ಯಾವೆಲ್ಲ ಡೀಟೇಲ್ ಅನ್ನ ಎಂಟ್ರಿ ಮಾಡೋದಕ್ಕೆ ರೆಡಿ ಇದೀವಿ ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಪ್ರೂಫ್ ಆಫ್ ಐಡೆಂಟಿಟಿ, ಸೊ ಇದಕ್ಕೋಸ್ಕರ ನೀವು ಯಾವ ಡಾಕ್ಯುಮೆಂಟ್ ಅನ್ನ ಕೊಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಅನ್ನೇ ಕೊಡೋಣ ಅಂತ ಇದ್ದೀನಿ. ಸೊ ಹೀಗಾಗಿನೇ ನಾನು ಎಲ್ಲದಕ್ಕೂ ಕೂಡ ಆಧಾರ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಆಧಾರ್ ಕಾರ್ಡ್ ಇಶ್ಯೂಡ್ ಬೈ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಅಷ್ಟೇ ಆಧಾರನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಪ್ರೂಫ್ ಆಫ್ ಅಡ್ರೆಸ್ಸಿಗೂ ಕೂಡ, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ಗೂ ಕೂಡ ಸೇಮ್ ಆಧಾರನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟಾದ ನಂತರ ಪ್ರೂಫ್ ಆಫ್ ಪಾನ್ ಅಂತ ಇದೆ. ಸೊ ಇದಕ್ಕೆ ನೀವು ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ. ಸೊ ಇಲ್ಲಿ ನಿಮ್ಮ ಹತ್ರ ಏನಾದ್ರು ಪಾನ್ ಕಾರ್ಡ್ ಕಾಪಿ ಇದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಬೇಕು, ಅಥವಾ ಕಾಪಿ ಆಫ್ ಪಾನ್ ಅಲಾಟ್ಮೆಂಟ್ ಲೆಟರ್ ಅಂತ ಇರುತ್ತೆ. ಸೊ ಅದಿದ್ರು ಕೂಡ ನಡೆಯುತ್ತೆ, ಅಥವಾ ನೋ ಡಾಕ್ಯುಮೆಂಟ್ ಅಂತ 3ನೇ ಆಪ್ಷನ್ ಇರುವಂತದ್ದು. ಸೊ ಇಲ್ಲಿ ನಮ್ಮ ಹತ್ರ ಆಲ್ರೆಡಿ ಪಾನ್ ಕಾರ್ಡ್ ಇದೆ, ಅದರಲ್ಲಿ ಕರೆಕ್ಷನ್ ಅನ್ನ ಮಾಡಬೇಕು. ಸೊ ಹೀಗಾಗಿ ಆ ಒಂದು ಪಾನ್ ಕಾರ್ಡ್ ನ ಕಾಪಿಯನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಇದೀವಿ. ಸೊ ಹೀಗಾಗಿ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಕಾಪಿ ಆಫ್ ಪಾನ್ ಕಾರ್ಡ್ ಅಂತ ಹೇಳಿ. ಸೊ ಇಷ್ಟಾದ ನಂತರ ಇಲ್ಲಿ ಡಿಕ್ಲರೇಷನ್ ಅಂತ ಬರುತ್ತೆ. ಸೊ ಇದೇನಪ್ಪಾ ಅಂತ ಹೇಳಿದ್ರೆ, ಡಿಕ್ಲರೇಷನ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. I or V ಅಂತ ಇದೆ, ನಿಮ್ಮ ಹೆಸರನ್ನ ಎಂಟ್ರಿ ಮಾಡಿ. ಇಲ್ಲಿ ತುಂಬಾ ಜನ ತಪ್ಪು ಮಾಡೋದೇನಪ್ಪಾ ಅಂತ ಹೇಳಿದ್ರೆ, ಅವರ ಹೆಸರನ್ನ ಮಾತ್ರನೇ ಎಂಟ್ರಿ ಮಾಡ್ತಾರೆ, ಬಟ್
ಪೂರ್ತಿಯಾಗಿ ನೀವು ಪಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಹೆಸರು ಬೇಕು ಅಂತ ನೀವು ಡಿಸೈಡ್ ಮಾಡಿದಿರೋ ಆ ರೀತಿಯಾಗಿನೇ ನೀವು ಇಲ್ಲಿ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಪೂರ್ತಿ ಹೆಸರನ್ನ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಪಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನಾನು ಇಲ್ಲಿ ಹೆಸರನ್ನ ಎಂಟ್ರಿ ಮಾಡಿದ್ದೀನಿ. ಇವಾಗ ಇದಾದ ನಂತರ ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಅಂತ ಇದೆ ಅಥವಾ ರೆಪ್ರೆಸೆಂಟೇಟಿವ್ ಅಂತ ಇರುವಂತದ್ದು. ಸೊ ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಅಂತ ಹೇಳಿ. ಸೊ ಇದಾದ ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಐ ಆರ್ ವಿ ಹ್ಯಾವ್ ಎನ್ಕ್ಲೋಸ್ಡ್ ಅಂತ ಇದೆ, ಡ್ಯಾಶ್ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಇನ್ ಸಪೋರ್ಟ್ ಆಫ್ ಪರ್ಪಸ್ಡ್ ಚೇಂಜಸ್ ಆರ್ ಕರೆಕ್ಷನ್ ಅಂತ ಇರುವಂತದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಎಷ್ಟು ಡಾಕ್ಯುಮೆಂಟ್ ಅನ್ನ ನೀವು ಅಪ್ಲೋಡ್ ಮಾಡಿದೀರಾ ಅಂತ ಹೇಳಿ. ಸೊ ನಾನು ಅಪ್ಲೋಡ್ ಮಾಡಿರೋದು ಇಲ್ಲಿ ಆಧಾರ್, ಇಲ್ಲೂ ಕೂಡ ಆಧಾರ್, ಇದು ಕೂಡ ಆಧಾರ್. ಸೊ ಒಂದೇ ಡಾಕ್ಯುಮೆಂಟ್, ಆಧಾರ್ ಡಾಕ್ಯುಮೆಂಟ್ ಮಾತ್ರ ಅಪ್ಲೋಡ್ ಮಾಡಿದ ರೀತಿ ಆಯ್ತು. ಹಾಗೇನೆ ಇಲ್ಲಿ ಇರೋದು ಪಾನ್ ಕಾರ್ಡ್. ಸೊ ಟೋಟಲ್ ಆಗಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಎರಡು ಡಾಕ್ಯುಮೆಂಟ್ಸ್ ಅನ್ನ ನಾನು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ 2 ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀವೇನಾದ್ರೂ ಪ್ರೂಫ್ ಆಫ್ ಐಡೆಂಟಿಟಿಗೆ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೂಫ್ ಆಫ್ ಅಡ್ರೆಸ್ ಗೆ ಬೇರೆ ಯಾವುದೋ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿದೀರಾ, ಹಾಗೇನೆ ಡೇಟ್ ಆಫ್ ಬರ್ತ್ ಗೆ ಇನ್ಯಾವುದೋ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿದೀರಾ ಅನ್ನೋದಾದ್ರೆ ಟೋಟಲ್ ಆಗಿ ಎಷ್ಟು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ನೀವು ಲೆಕ್ಕ ಹಾಕಿ ಅದರ ನಂಬರ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಸೊ ಇವಾಗ ನಾನು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಎರಡನ್ನ ಎಂಟ್ರಿ ಮಾಡ್ತಾ ಇರೋದ್ರಿಂದ 2 ಅಂತ ಎಂಟ್ರಿ ಮಾಡಿದೀನಿ. ಪ್ಲೇಸ್ ಅಂತ ಕೇಳುತ್ತೆ, ಪ್ಲೇಸ್ ಅನ್ನ ಎಂಟ್ರಿ ಮಾಡಿ. ಸೊ ಪ್ಲೇಸ್ ಅನ್ನ ಎಂಟ್ರಿ ಮಾಡಿ ಆಯ್ತು. ಹಾಗೇನೆ ಡೇಟ್ ಏನಿದೆ ಅದು ಆಟೋಮೆಟಿಕ್ ಆಗಿನೇ ಬಂದಿರುತ್ತೆ, ಇವತ್ತಿನ ದಿನಾಂಕ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಇದೆ. ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಇಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಫೋಟೋ ಅಪ್ಲೋಡ್ ಏನ್ ಮಾಡ್ತೀರಾ ಆ ಒಂದು ಫೋಟೋ ಸೈಜ್ ಏನಿದೆ 50 KB ಗಿಂತ ಕಡಿಮೆ ಇರಬೇಕು. ಹಾಗೇನೆ ಅದರ ಡೈಮೆನ್ಷನ್ ಏನಿದೆ 3.5 ರಿಂದ 2.5 ಸೆಂಟಿಮೀಟರ್ ಇರಬೇಕು. ಅದೇ ರೀತಿಯಾಗಿ ಇಲ್ಲಿ ಸಿಗ್ನೇಚರ್ಗೂ ಕೂಡ ಫೈಲ್ ಸೈಜ್ ಏನಿದೆ ಅದು 50 KB ಗಿಂತ ಕಡಿಮೆ ಇರಬೇಕಾಗಿರುತ್ತೆ. ಹಾಗೇನೆ ಅದರ ಡೈಮೆನ್ಷನ್ ಏನಿದೆ ಸೊ ಅದು 2/4.5 ಸೆಂಟಿಮೀಟರ್ ಇರಬೇಕಾಗಿರುತ್ತೆ. ಸೊ ಇದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇದಕ್ಕೂ ಮೊದಲು ಇಲ್ಲೊಂದ್ಸಲ ಸೇವ್ ಡ್ರಾಫ್ಟ್ ಅಂತ ಕೊಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂತಹ ಸಮಯದಲ್ಲಿ ಏನಾದರೂ ಸಮಸ್ಯೆಯಾಗಿ ಇದೇನಾದರೂ ಸ್ಟಾಪ್ ಆಯ್ತು ಅಂತಂದ್ರೆ ಮತ್ತೆ ಇವೆಲ್ಲ ಡೀಟೇಲ್ ಅನ್ನ ಫಿಲ್ ಮಾಡಬೇಕಾಗಿರುತ್ತೆ ನೀವು. ಸೊ ಹೀಗಾಗಿ ಸೇವ್ ಅಂತ ಕೊಟ್ಕೊಂಡಿದ್ರೆ, ಸೇವ್ ಡ್ರಾಫ್ಟ್ ಅಂತ ಕೊಟ್ಕೊಂಡಿದ್ರೆ ಬೆಟರ್ ಆಪ್ಷನ್. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಸೊ ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಆ ಫೈಲ್ ಇಲ್ಲಿ ಬರುತ್ತೆ. ಅದಾದ ನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ನೀವು ರಿಪೀಟ್ ಮಾಡ್ಬೇಕಾಗಿರುತ್ತೆ. ನಾನು ಈಗಾಗಲೇ ಫೋಟೋನ ರೆಡಿ ಮಾಡಿ ಇಟ್ಟಿದ್ದೀನಿ 50 KB ಗಿಂತ ಕಡಿಮೆ ಮಾಡಿ. ಅದನ್ನ ಹೇಗೆ ನೀವು ರೆಡಿ ಮಾಡೋದು ಅದ್ರ ಬಗ್ಗೆ ನಿಮ್ಗೆ ಏನಾದರೂ ವಿಡಿಯೋ ಬೇಕಿದ್ರೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯ ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಫೋಟೋನ ಅಪ್ಲೋಡ್ ಮಾಡೋಣ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಪನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆ ಒಂದು ಫೋಟೋ ಇಲ್ಲಿ ಬಂದಿರುತ್ತೆ ನೋಡಿ, ಫೋಟೋ JPEG ಫಾರ್ಮಲ್ ಇರುವಂತದ್ದು. ಸೊ ಆ ಫೋಟೋ ಇಲ್ಲಿ ಬಂದಿದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಇದ್ದ ಹಾಗೇನೆ ಆ ಫೋಟೋ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಫೋಟೋ ಇಲ್ಲಿ ಬಂದಿರುವಂತದ್ದು. ಆ ಫೋಟೋ ಬೇಡ ಅನ್ನೋದಿದ್ರೆ ಇಲ್ಲಿ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದ್ಸಲ ಬೇರೆ ಫೋಟೋನ ಬೇಕಿದ್ರೆ ನೀವು ಅಪ್ಲೋಡ್ ಮಾಡಬಹುದು. ಸೊ ಇವಾಗ ಸೈನ್ ಅದನ್ನ ಕೂಡ ಅಪ್ಲೋಡ್ ಮಾಡೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿದೀನಿ. ಆ ಒಂದು ಫೋಟೋ ಇಲ್ಲಿ ಬಂದಿದೆ. ಸೊ ಇವಾಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಾಯ್ತು. ಸೊ ಅದು ಕೂಡ ಇಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅಪ್ಲೋಡ್ ಆಗಿರುವಂತದ್ದು ನೋಡ್ತಾ ಇರಬಹುದು. ಸೈನ್ ಕೂಡ ಬಂದಿದೆ, ಹಾಗೇನೆ ಫೋಟೋ ಕೂಡ ಬಂದಿರುವಂತದ್ದು. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಸ್ಟೆಪ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ನೀವು ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಕೊಡಬೇಕು. ಈ ಮೂರಕ್ಕೂ ಕೂಡ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೂಫ್ ಆಫ್ ಪಾನಿಗೆ ಮಾತ್ರ ಪಾನ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವಾ. ಸೊ ಹೀಗಾಗಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಇವೆರಡನ್ನ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಕೂಡ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಪ್ರೊಸೀಜರ್, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಆ ಒಂದು ಅಪ್ಲೋಡ್ ಮಾಡುವಂತಹ ಫೈಲ್ ಏನಿದೆ ಅದು PDF ಫಾರ್ಮೆಟ್ ಅಲ್ಲಿ ಇರಬೇಕು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, PDF ಫಾರ್ಮೆಟ್ ಅಲ್ಲಿ ಇರಬೇಕು. ಹಾಗೇನೆ ಅದರ ಫೈಲ್ ಸೈಜ್ ಏನಿದೆ 300 KB ಗಿಂತ ಕಡಿಮೆ ಇರಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಕೂಡ ಹೇಗೆ ರೆಡಿ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದೊಂದೇ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಅನ್ನ ಮೊದಲು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡ್ ಆಗಿರುವಂತದ್ದು. ನೆಕ್ಸ್ಟ್ ಆಡ್ ಡಾಕ್ಯುಮೆಂಟ್ ಅಂತ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಆಪ್ಷನ್ ಬರುತ್ತೆ ಅವಾಗ ನಿಮಗೆ ಮತ್ತೊಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ. ಅಲ್ಲಿ ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಾನ್ ಕಾರ್ಡ್ ಡೀಟೇಲ್ ಅನ್ನ ಅಥವಾ ಆ ಒಂದು PDF ಅನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಕೂಡ ಇದು ಅಪ್ಲೋಡ್ ಆಗಿಲ್ಲ ಇನ್ನು. ಇಲ್ಲೊಂದು ಅಪ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಇವಾಗ ಅದು ಅಪ್ಲೋಡ್ ಆಗುತ್ತೆ. ಸೊ ಅಪ್ಲೋಡ್ ಮಾಡ್ತಾ ಇದ್ದ ಹಾಗೇನೆ ನೋಡ್ತಾ ಇರಬಹುದು ಇಲ್ಲಿ ರಿಮೂವ್ ಅನ್ನುವಂತಹ ಆಪ್ಷನ್ ಬಂದಿರುತ್ತೆ. ಈ ರೀತಿಯಾಗಿ ಆಪ್ಷನ್ ಬಂದಿದೆ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಹಾಗೇನೆ ಅಪ್ಲೋಡ್ ಆಗಿರುವಂತಹ ಡಾಕ್ಯುಮೆಂಟ್ ಇಲ್ಲಿ ತೋರಿಸ್ತಾ ಇರುತ್ತೆ, ನೋಡ್ತಾ ಇರಬಹುದು. ಕೆಲವರು ಇಲ್ಲಿ ನೋ ಫೈಲ್ ಸೆಲೆಕ್ಟೆಡ್ ಅಂತ ಬಂದಿದೆ. ಸೊ ಹೀಗಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಆ ರೀತಿಯಾಗಲ್ಲ. ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಆಗ್ತಾ ಇದ್ದ ಹಾಗೇನೆ ಆ ಒಂದು ಡಾಕ್ಯುಮೆಂಟ್ಗೆ ನೀವು ಏನಂತ ಹೆಸರು ಕೊಟ್ಟು ಸೇವ್ ಮಾಡಿದ್ರು ಆ ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ.
ಸೊ ಇಲ್ಲಿ ಹೆಸರು ತೋರಿಸ್ತಾ ಇದೆ. ಸೊ ಹೀಗಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಇನ್ನೊಂದ್ಸಲ ಇಲ್ಲಿರುವಂತಹ ಎಲ್ಲ ಡೀಟೇಲ್ಸ್ ಸರಿಯಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಸರಿಯಾಗಿದೆ ಅನ್ನೋದಾದ್ರೆ ಸೊ ಇವಾಗ ಸಬ್ಮಿಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡ್ಕೊಂಡಿದೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಇಲ್ಲಿ ನೋಡ್ತಾ ಇರಬಹುದು ಯುವರ್ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್, ಪ್ಲೀಸ್ ಕನ್ಫರ್ಮ್ ಡೀಟೇಲ್ಸ್ ಅಂತ ಇರುವಂತದ್ದು. ಸೊ ಡೀಟೇಲ್ಸ್ ಅನ್ನ ಇವಾಗ ನೀವು ಕನ್ಫರ್ಮ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಮೆನ್ಷನ್ ಆಗಿದೆ. ಸೊ ಕರೆಕ್ಟ್ ಆಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲ ಎಂಟ್ರಿ ಮಾಡಿದಿರಾ ನೀವು ಸರಿಯಾಗಿ ನೋಡ್ಕೊಂಡು. ಸೊ ಕರೆಕ್ಟ್ ಆಗೇನೆ ಇರುತ್ತೆ, ಆದ್ರೂ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಇದಾದ ನಂತರ ಆಧಾರ್ ನಂಬರ್ ಅಂತ ಇರುತ್ತೆ. ಸೊ ಇದಕ್ಕೂ ಮೊದಲು ನೀವು ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಕೊನೆಯ 4 ನಂಬರ್ ಅನ್ನ ಮಾತ್ರನೇ ಎಂಟ್ರಿ ಮಾಡಿದ್ರಿ. ಇವಾಗ ಮೊದಲ 8 ನಂಬರ್ ಅನ್ನ ಎಂಟ್ರಿ ಮಾಡುವಂತಹ ಸಮಯ, ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಸೊ ಕ್ವಿಕ್ ಆಗಿ ಅದನ್ನ ಇವಾಗ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಎಂಟ್ರಿ ಮಾಡಿ ಆದ್ಮೇಲೆ ನೇಮ್ ಆಸ್ ಪರ್ ಆಧಾರ್ ಅಂತ ಇರುವಂತದ್ದು, ಆಧಾರ್ ಅಲ್ಲಿ ಇರೋ ಪ್ರಕಾರ ಈ ರೀತಿಯಾಗಿ ಹೆಸರಿದೆ ಅಂತ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟ್ ಆಗಿದೆ ಅನ್ನೋದಾದ್ರೆ ಹಾಗೇನೆ ಇರ್ಲಿ. ನೆಕ್ಸ್ಟ್ ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಂಬರ್ ಅಂತ ಇದೆ. ಸೊ ಇದನ್ನ ಹಾಗೇನೆ ಬಿಟ್ಟಿರಿ. ಸೊ ಇದಾದ ನಂತರ ಎಲ್ಲ ಡೀಟೇಲ್ಸ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲವೂ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಹೇಳಿ. ಸೊ ಎಲ್ಲ ಕರೆಕ್ಟ್ ಆಗಿದೆ ಅನ್ನೋದಾದ್ರೆ ನೆಕ್ಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಏನಾದ್ರೂ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅನ್ನೋದಾದ್ರೆ, ಅಪ್ಲೋಡ್ ಮಾಡಿಲ್ಲ ಅನ್ನೋದಾದ್ರೆ ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಆಡ್ ಮಾಡ್ತಾ ಹೋಗಬಹುದು. ಇಲ್ಲ ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅನ್ನೋದಾದ್ರೆ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ. ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಸೊ ಈ ಪೇಜ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಪೇಮೆಂಟ್ ಮಾಡಬೇಕು. ಸೊ ಆ ಒಂದು ಆಪ್ಷನ್ ಇಲ್ಲಿ ಇರುತ್ತೆ. ಸೆಲೆಕ್ಟ್ ಅಪ್ರೋಪ್ರಿಯೇಟ್ ಮೋಡ್ ಆಫ್ ಪೇಮೆಂಟ್ ಅಂಡ್ ಫಿಲ್ ರಿಲೆವೆಂಟ್ ಡೀಟೇಲ್ಸ್ ಅಂತ ಇರುವಂತದ್ದು. ಸೊ ಇದರಲ್ಲಿ ನೀವು ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ಮಾಡ್ತೀರಾ ಅಥವಾ ಆನ್ಲೈನ್ ಪೇಮೆಂಟ್ ಥ್ರೋ ಪೇಟಿಎಂ ಅಂತ ಇದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ ಆನ್ಲೈನ್ ಪೇಮೆಂಟ್ ಥ್ರೋ ಬಿಲ್ ಡೆಸ್ಕ್ ಅಂತ ಇರುವಂತದ್ದು. ಸೊ ಇದರಲ್ಲಿ ನೀವು ಯಾವ್ದು ಬೇಕಿದ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕು ಅಂತ ಹೇಳಿದ್ರೆ 106 ರೂಪೀಸ್ ಅನ್ನ ನಾವು ಇಲ್ಲಿ ಪೇ ಮಾಡಬೇಕಾಗಿರುತ್ತೆ. ಸ್ಕ್ರಾಲ್ ಮಾಡ್ತಾ ಬನ್ನಿ. ಬಾಟಮ್ ಅಲ್ಲಿ ಐ ಅಗ್ರಿ ಟು ದ ಟರ್ಮ್ ಆಫ್ ಸರ್ವಿಸ್ ಅಂತ ಇರುತ್ತೆ, ಇದನ್ನ ಟಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಟು ಪೇಮೆಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರಬಹುದು. ಈ ರೀತಿಯಾದಂತಹ ಪೇಜ್ ಇರುತ್ತೆ. ಅಲ್ಲಿ ಟ್ರಾನ್ಸಾಕ್ಷನ್ ಐಡಿ ತೋರಿಸ್ತಾ ಇರುತ್ತೆ. ಪೇ ಕನ್ಫರ್ಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಪೇ ಕನ್ಫರ್ಮ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಇಲ್ಲಿ ನಿಮಗೆ ಪೇಮೆಂಟ್ ಗೇಟ್ ವೇಗಳನ್ನ ತೋರಿಸುತ್ತೆ. ಸ್ಕ್ಯಾನ್ ಇದೆ ನೋಡ್ತಾ ಇರಬಹುದು. ಈ QR ಕೋಡ್ ಅನ್ನ ಡೈರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ಬೇಕಿದ್ರೆ ನೀವು ಪೇ ಮಾಡಬಹುದು. ಅಥವಾ ಇಲ್ಲಿ ಬೇರೆ UPI ಆಪ್ಷನ್ ಕೂಡ ಇದೆ, ನೆಟ್ ಬ್ಯಾಂಕಿಂಗ್ ಇದೆ. ಸೊ ಯಾವ್ದು ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಇಲ್ಲಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ QR ಕೋಡ್ ಇರೋದ್ರಿಂದ ಸೊ ಇದನ್ನ ನಾನು ಸ್ಕ್ಯಾನ್ ಮಾಡಿ ಪೇ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಸ್ಕ್ಯಾನ್ ವಿತ್ ಎನಿ UPI ಅಂತ ಹೇಳಿ. ಪೇಟಿಎಂ ಇರ್ಬೇಕಂತ ಇಲ್ಲ. ಸೊ ನಿಮ್ಮ ಹತ್ರ ಫೋನ್ ಪೇ ಇರಬಹುದು, ಗೂಗಲ್ ಪೇ ಇರಬಹುದು, ಅಥವಾ ಬೇರೆ ಯಾವುದೇ ಅಪ್ಲಿಕೇಶನ್ ಇರಲಿ, ಅದರ ಮೂಲಕ ನೀವು ಇಲ್ಲಿ ಪೇ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಾನು ಕ್ವಿಕ್ ಆಗಿ ಇದನ್ನ ಸ್ಕ್ಯಾನ್ ಮಾಡಿ ಅಮೌಂಟ್ ಅನ್ನ ಪೇ ಮಾಡ್ತೀನಿ. ಸೊ ಅಮೌಂಟ್ ಪೇ ಆಗಿರುವಂತದ್ದು. ಅಮೌಂಟ್ ಪೇ ಆಗ್ತಾ ಇದ್ದ ಹಾಗೆ ಒಂದ್ ಸ್ವಲ್ಪ ಹೊತ್ತು ಈ ಪೇಜ್ ಅಲ್ಲಿ ವೇಟ್ ಮಾಡಬೇಕು. ರಿಫ್ರೆಶ್ ಮಾಡೋಕಂತೂ ಹೋಗ್ಬೇಡಿ. ಇದು ಹೇಗಿದೆಯೋ ಪೇಜ್ ಹಾಗೇನೆ ಬಿಟ್ಟಿಡಿ ಒಂದ್ ಸ್ವಲ್ಪ ಹೊತ್ತು ಮಾತ್ರ. ಪೇಜ್ ಆಟೋಮೆಟಿಕ್ ಆಗಿನೇ ಲೋಡ್ ಆಗುತ್ತೆ. 1 ನಿಮಿಷ ತನಕ ಟೈಮ್ ತಗೊಳ್ಬಹುದು, ಬಟ್ ಬೇಗನೆ ಲೋಡ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರಬಹುದು ಈ ರೀತಿಯಾಗಿ ಪೇಜ್ ಬಂದಿದೆ. ಪೇಮೆಂಟ್ ರಿಸಿಪ್ಟ್ ಏನಿದೆ ಸೊ ಇಲ್ಲಿ ತೋರಿಸ್ತಾ ಇದೆ, ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದೆ. ಹಾಗೆ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ತೋರಿಸ್ತಾ ಇದೆ. ಸೊ ಸೇಫ್ಟಿಗೋಸ್ಕರ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಇನ್ನೊಂದು ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ಅಥೆಂಟಿಕೇಟ್ ಆಧಾರ್ ಟು ಪ್ರೊಸೀಡ್ ಫರ್ದರ್ ಅಂತ ಇರುವಂತದ್ದು. ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. ಸೊ ಅದಕ್ಕೋಸ್ಕರ ನೀವಿಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೊದಲನೇದಾಗಿ ಒಂದು ಟಿಕ್ ಬಾಕ್ಸ್ ಇದೆ ನೋಡಿ, ಇದನ್ನ ಟಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಥೆಂಟಿಕೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕಂಟಿನ್ಯೂ ಅಂತ ಕೊಡ್ಲಿಕ್ಕೆ ಏನು ಹೋಗೋದು ಬೇಡ. ಅಥೆಂಟಿಕೇಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ನೆಕ್ಸ್ಟ್ ಪೇಜ್ ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ. ಸೊ OTP ಜನರೇಷನ್ ಅಂತ ಬರುತ್ತೆ. ಸೊ ಒಂದು OTP ಸೆಂಡ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು, ಪ್ಲೀಸ್ ನೋಟ್ ಆಧಾರ್ ಆರ್ ವರ್ಚುವಲ್ ID ಈಸ್ ರಿಕ್ವೈರ್ಡ್ ಫಾರ್ eKYC ಆರ್ e-sign ಬೇಸ್ಡ್ ಪಾನ್ ಅಪ್ಲಿಕೇಶನ್ ಅಂತ ಇರುವಂತದ್ದು. ಇಫ್ ಯು ವಾಂಟ್ ಟು ಜನರೇಟ್ ಆರ್ ರಿಟ್ರೀವ್ ಯುವರ್ ವರ್ಚುವಲ್ ID, ಸೊ ಇದಕ್ಕೋಸ್ಕರ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಸೊ ಅದರ ಅವಶ್ಯಕತೆ ಇಲ್ಲ, ನಮ್ಗೆ ಬೇಕಾಗಿರೋದು OTP ಜನರೇಷನ್. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇವಾಗ ಇಲ್ಲಿ OTP ಜನರೇಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದೀನಿ. ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಈ ಪೇಜ್ ಅನ್ನ ರಿಫ್ರೆಶ್ ಮಾಡ್ಲಿಕ್ಕೂ ಕೂಡ ಹೋಗ್ಬೇಡಿ, ಅಥವಾ ಬ್ಯಾಕ್ ಬಟನ್ ಅನ್ನ ಕೂಡ ಕ್ಲಿಕ್ ಮಾಡಬೇಡಿ. ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. 10 ನಿಮಿಷದ ಒಳಗಾಗಿ ನೀವು ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಹಾಗೆ ಇಮೇಲ್ ಅಡ್ರೆಸ್ಗೆ ಒಂದು OTP ಬರುತ್ತೆ ಅಂತ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ OTP ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. OTP ಗೋಸ್ಕರನೇ ಒಂದು ಪ್ಲೇಸ್ ಕೊಟ್ಟಿದ್ದಾರೆ, OTP ಅಂತ ಬರ್ದು ಅದ್ರ ಮುಂದ್ಗಡೆ ಒಂದು ಪ್ಲೇಸ್ ಕೊಟ್ಟಿದಾರಲ್ವಾ, ಇಲ್ಲಿ ಎಂಟ್ರಿ ಮಾಡಿ ಅದನ್ನ ಸಬ್ಮಿಟ್ ಕೊಟ್ರೆ ಆಯ್ತು. ಸೊ ಇದಾದ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಕಂಟಿನ್ಯೂ ವಿತ್ e-sign ಅಂತ ಇರುತ್ತೆ, e-sign ನೀವು ಮಾಡಬೇಕಾಗಿರುತ್ತೆ. ಸೊ ಹೀಗಾಗಿ ಕಂಟಿನ್ಯೂ ವಿತ್ e-sign ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಎಂಟರ್ VID ಆರ್ ಆಧಾರ್ ಅಂತ ಇದೆ, ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು, ಅಥವಾ ವರ್ಚುವಲ್ ID ಇದ್ರೆ ಅದನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ.
ಸೊ ಇದಾದ ನಂತರ ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಇದನ್ನ ಟಿಕ್ ಮಾಡಿ ಹಾಗೇನೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದ್ಸಲ OTP ಬರುತ್ತೆ, ಆಧಾರ್ ಕಾರ್ಡ್ಗೆ ಲಿಂಕ್ ಇದೆಯಲ್ವಾ ಆ ಒಂದು ಮೊಬೈಲ್ ನಂಬರ್ಗೆ, ಸೊ ಅದನ್ನ ಕೂಡ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಆ ಸ್ಟೆಪ್ ಅನ್ನ ಇವಾಗ ನಾನು ಕ್ವಿಕ್ ಆಗಿ ಕಂಪ್ಲೀಟ್ ಮಾಡ್ತೀನಿ. ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೆಂಡ್ OTP ಮೇಲೆ ಇವಾಗ ಕ್ಲಿಕ್ ಮಾಡಿದೀನಿ. ಒಂದು OTP ಹೋಗಿರುತ್ತೆ, ಆ OTP ನ ಇಲ್ಲಿ ನೀವು ಎಂಟ್ರಿ ಮಾಡ್ಬೇಕು ಇವಾಗ. ಸೊ ಇಲ್ಲೊಂದು ಪ್ಲೇಸ್ ಇದೆ ನೋಡಿ, ಈ ಪ್ಲೇಸ್ ಅಲ್ಲಿ ಅದನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಮಾಡ್ತಾ ಇದ್ದ ಹಾಗೇನೆ, ಅಂದ್ರೆ ನೀವು OTP ನ ಎಂಟ್ರಿ ಮಾಡಿ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಈ ರೀತಿಯಾಗಿ ಬರ್ತಾ ಇರುತ್ತೆ, ನೋಡ್ತಾ ಇರಬಹುದು. ಅಕ್ನಾಲೆಜ್ಮೆಂಟ್ ಬಂದಿದೆ. ಸೊ ಇಷ್ಟೇನೆ, ತುಂಬಾನೇ ಸಿಂಪಲ್ ಆಗಿ ನೀವು ಈ ರೀತಿಯಾಗಿ ಪಾನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿರುವಂತಹ ಪಾನ್ ಕಾರ್ಡ್ ಒಂದು 15 ದಿನದಲ್ಲಿ ಡೈರೆಕ್ಟ್ ಆಗಿ ನೀವು ಫಿಸಿಕಲ್ ಕಾರ್ಡ್ ನಿಮ್ಮ ಮನೆಗೇನೆ ಬರುತ್ತೆ. ಇದರ ಜೊತೆಗೆ ನೀವು ಅದರಲ್ಲಿ ಏನ್ ಚೇಂಜಸ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಆ ಚೇಂಜಸ್ ಕೂಡ ಆಗಿರುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಶನ್ ಗೋಸ್ಕರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.